ನಮಸ್ಕಾರ ಸ್ನೇಹಿತರೆ, ಸುಕೇತಾ ಎಚ್.ಎಸ್. ಕೂಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ರವಾ ಬಾಲ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸೋದಕ್ಕೆ ಬರ್ತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡಿದ್ದೀನಿ. ನಂತರ 1 ಲೋಟದಷ್ಟು ರವೆಯನ್ನು ತಗೊಂಡು ಹೀಗೆ ಹಾಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಅದು ಕೆಂಪು ಬಣ್ಣಕ್ಕೆ ಬರೋವರೆಗೂ ಹೀಗೆ ನೀಟಾಗಿ ಹುರ್ಕೋಬೇಕು. ಈಗ ಅದು ಕೆಂಪು ಬಣ್ಣಕ್ಕೆ ಬರ್ತಾ ಇದೆ ಅಂತ ಅನ್ನಿಸ್ದಾಗ ನಾನು ಅದಕ್ಕೆ 1 ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಆ ನೀರಲ್ಲಿ ಗಂಟು ಬರದ ಹಾಗೆ ರವೆಯನ್ನು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ರವೆ ನೀಟಾಗಿ ಮಿಕ್ಸ್ ಆದ ತಕ್ಷಣ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತೀನಿ. ಉಪ್ಪು ಹಾಕ್ಕೊಂಡು ಅದನ್ನು ರವೆಗೆ ಫುಲ್ಲು ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೊತೀನಿ. ಈಗ ಮತ್ತೊಂದು ಲೋಟ ನೀರನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ. ನಾನು ರೊಟ್ಟಿಯನ್ನು ಮಾಡೋದಕ್ಕೆ ಹೇಗೆ ಹಿಟ್ಟನ್ನು ರೆಡಿ ಮಾಡ್ಕೊತೀನೋ ಹಾಗೆ ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. 1 ನಿಮಿಷ ಇದನ್ನು ಹಾಗೆ ಸಣ್ಣ ಉರಿಯಲ್ಲಿ ಮುಚ್ಚಿಟ್ಟು ಬೇಯಿಸ್ಬಿಟ್ಟು ಮತ್ತೆ ತೆಗೆದ್ಬಿಟ್ಟು ಈ ರೀತಿಯಾಗಿ ಕ್ಲೀನಾಗಿ ಕಲಿಸ್ಕೊತೀನಿ. ಈಗ ಈ ರೀತಿ ಹೋಲ್ ಇರೋವಂಥ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ. ನಾವು ಸ್ಟೀಮ್ ಮಾಡೋಕ್ಕೋಸ್ಕರ ಆ ಪಾತ್ರೆಯನ್ನು ಬಳಸಬೇಕಾಗತ್ತೆ. ಈಗ ನಾನು ರೆಡಿ ಮಾಡಿ ಇಟ್ಕೊಂಡಂತಹ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ನಾದ್ಕೊತೀನಿ. ನಾನು ರೊಟ್ಟಿ ಮಾಡೋದಕ್ಕೆ ಯಾವ ರೀತಿ ಹಿಟ್ಟನ್ನು ನಾದ್ತೀನೋ ಅದೇ ರೀತಿ ಹಿಟ್ಟನ್ನು ನಾದ್ಬಿಟ್ಟು ಹೀಗೆ ರೆಡಿ ಮಾಡ್ಕೊತೀನಿ. ಈಗ ನಾನು ತಗೊಂಡಂತಹ ಪಾತ್ರೆಗೆ ಈ ರೀತಿಯಾಗಿ ಸಣ್ಣ ಸಣ್ಣ ಬಾಲ್ ಆಗಿ ಮಾಡಿಕೊಂಡು ಅದನ್ನ ಹಾಕ್ಕೊತಾ ಇದ್ದೀನಿ. ಈಗ ನಾನು ನಾದ್ಕೊಂಡಿರೋಂತಹ ರವಾ ಹಿಟ್ಟನ್ನು ತಗೊಂಡು ಈ ರೀತಿ ಸಣ್ಣ ಸಣ್ಣ ಬಾಲನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಮನೆಯಲ್ಲಿ ಉಪ್ಪಿಟ್ಟನ್ನು ತಿನ್ನೋದಕ್ಕೆ ಯಾರು ಹಿಂಜರಿತಾರೋ ಅವರ ಮನೆಯಲ್ಲಿ ಈ ರೀತಿ ರವಾ ಬಾಲನ್ನು ಮಾಡಿಕೊಡೋದ್ರಿಂದ ಅವರು ಎಲ್ಲರೂ ತುಂಬ ಖುಷಿಯಿಂದ ತಿಂತಾರೆ. ಒಂದು ಸ್ವಲ್ಪ ಡಿಫ್ರೆಂಟಾಗಿ ಇರೋದ್ರಿಂದ ಅವರಿಗೆ ಇದು ತುಂಬ ಇಷ್ಟ ಆಗುತ್ತೆ. ನಾನೀಗ ಇದು ನಾದ್ಕೊಂಡಂತಹ ಎಲ್ಲ ಹಿಟ್ಟನ್ನು ಈ ರೀತಿಯಾಗಿ ಉಂಡೆ ಕಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರನ್ನು ಒಲೆಯ ಮೇಲೆ ಇಟ್ಟು ಅದರಲ್ಲಿ 2 ರಿಂದ 3 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಈ ರೀತಿ ಸ್ಟೀಮ್ ಮಾಡೋದಕ್ಕೆ ಇದನ್ನ ಇಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಇಡ್ಲಿ ಪಾತ್ರೆ ಇದ್ದರೆ ಅದರಲ್ಲೂ ಸಹ ಸ್ಟೀಮ್ ಮಾಡ್ಕೊಬೋದು. ಈ ರೀತಿ ಅದರ ಮೇಲೆ ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡಿಬಿಟ್ಟು ನಾನು ಅದಕ್ಕೆ ಮೇಲೆ ದೊಡ್ಡ ಪಾತ್ರೆ ಒಂದನ್ನು ಮುಚ್ಚಿ ಅದರ ಮೇಲೆ ಭಾರಕ್ಕೋಸ್ಕರ ಒಂದು ಕಲ್ಲನ್ನು ಇಡ್ತಾ ಇದ್ದೀನಿ. ಈ ರೀತಿ ಕಲ್ಲನ್ನು ಇಡೋದ್ರಿಂದ ಅದು ಸ್ಟೀಮ್ ಹೊರಗಡೆ ಬರ್ದೇನೆ ನೀಟಾಗಿ ಒಳಗಡೆನೆ ಬೇಯುತ್ತೆ. ನೋಡಿ ಎಷ್ಟು ನೀಟಾಗಿ ಹಬೆ ಬರ್ತಾ ಇದೆ. ಈಗ ನಾನು ಒಂದು ಬಾಣಲಿಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ ತಕ್ಷಣ ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಂಡು ಅದು ಚಟಪಟ ಅಂತ ಸದ್ದು ಮಾಡ್ತಿದ್ದಂಗೆ ನಾನು ಒಂದು ಸಣ್ಣ ಈರುಳ್ಳಿಯನ್ನು ಹೆಚ್ಚಿಬಿಟ್ಟು ಹೀಗೆ ಹಾಕ್ಕೊತೀನಿ. ಈರುಳ್ಳಿ ಕೆಂಪು ಬಣ್ಣಕ್ಕೆ ಬರ್ತಾ ಇದ್ದ ಹಾಗೆ ಟೊಮೊಟೊವನ್ನು ಹೀಗೆ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕ್ಕೊತಾ ಇದ್ದೀನಿ. ಆ ಒಂದು ಟೊಮೊಟೊ ಚೆನ್ನಾಗಿ ಬೆಂದ ನಂತರ ಅದಕ್ಕೆ ಒಂದು ಕ್ಯಾರೆಟನ್ನು ತುರಿದು ಇಟ್ಕೊಂಡು ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಕ್ಯಾರೆಟನ್ನು ಮಿಕ್ಸ್ ಮಾಡ್ಕೊಳೋದ್ರಿಂದ ಒಳ್ಳೆ ಲುಕ್ ಸಹ ಬರುತ್ತೆ ನಮ್ಮ ರವಾ ಬಾಲ್ಗೆ. ಈಗ ನಾನು ಹೇಳುವ ಹಾಗೆ ಡೆಕೋರೇಷನ್ ಕ್ವೀನ್ ಆದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ನಾನು ಈಗಾಗಲೇ ರವೆ ಬೇಯಿಸುವಾಗಲೇ ಉಪ್ಪು ಹಾಕಿರೋದ್ರಿಂದ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಬಾಲನ್ನು ಹಾಕ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ನಾವು ಅದನ್ನು ಸ್ಟೀಮ್ ಮಾಡ್ಕೊಂಡಿರೋದ್ರಿಂದ ಯಾವುದೇ ಕಾರಣಕ್ಕೂ ನಾವು ರವೆ ಬಾಲ್ ಹೀಗೆ ಒಡೆಯೋದಿಲ್ಲ. ಎಷ್ಟು ನೀಟಾಗಿ ಅದು ಮಿಕ್ಸ್ ಆಗ್ತಾ ಇದೆ. ನಿಧಾನವಾಗಿ ಹೀಗೆ ಮಿಕ್ಸ್ ಮಾಡಿಕೊಂಡು ನಂತರ ನಮ್ಮ ರವಾ ಬಾಲ್ ತಿನ್ನಲು ಸಿದ್ಧವಾಗಿದೆ. ನಾನು ಮೇಲಿಂದ ಎತ್ತು ಹಾಕಿದ್ರೂ ಸಹ ಅದು ಒಡೆದೋಗ್ತಾ ಇಲ್ಲ. ಅಷ್ಟೇ ಅಲ್ಲದೆ ಅಷ್ಟೇ ಸ್ಮೂತಾಗಿ ಚೆನ್ನಾಗೂ ಇದೆ. ಈಗ ನಾನು ಅದಕ್ಕೆ ಒಂದು ಕಾಯಿ ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ. ಈಗ ಕಾಯಿ ಚಟ್ನಿ ಜೊತೆಗೆ ಅದನ್ನು ಡಿಪ್ ಮಾಡಿ ತಿಂತಾ ಇದ್ದರೆ ಅದರ ರುಚಿನೇ ಬೇರೆ. ಹಾಗೆ ನೀವು ಸಹ ನಿಮ್ಮ ಮನೆಯಲ್ಲಿ ಇದನ್ನು ಮಾಡಿಕೊಂಡು ರುಚಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಕಮೆಂಟ್ ನನಗೆ ಪ್ರೋತ್ಸಾಹ ನೀಡುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಸುಕೇತಾ ಎಚ್.ಎಸ್. ಕೂಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ.